ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕೃಷ್ಣ ಕನ್ನಡ ಲಾಗ್. ಜ್ಯೋತಿ ಅಕ್ಕ ಯಾವಾಗಲೂ ಹೇಳ್ತಾ ಇದ್ರು ಪುನರ್ವಿನ ಒನ್ ಡೇ ಸ್ಕೂಲಿಂದ ನಾವೇ ಕರ್ಕೊಂಡು ಬರಬೇಕು ಅಂತ. ಅವಳನ್ನ ಯೂನಿಫಾರ್ಮಲ್ಲಿ ಕ್ಯೂಟಾಗಿ ಕಾಣಿಸ್ತಿರ್ತಾಳೆ, ನೋಡಬೇಕು ಅಂತ ಯಾವಾಗಲೂ ಹೇಳ್ತಾ ಇದ್ರು. ಆ ದಿನ ಇವತ್ತು ಬಂದಿದ್ದೆ. ಪುನರ್ವಿ ಫಸ್ಟ್ ಡೇ ಸ್ಕೂಲ್ಗೆ ಹೋದಾಗ್ಲೇ ಕರ್ಕೊಬರೋದಕ್ಕೆ ಬರ್ತಾ ಇದ್ರು. ಬಟ್ ಅವ್ರ ಸ್ಕೂಲ್ ಬೇಗ ಬಿಟ್ಟಿತ್ತು, ಹಾಗಾಗಿ ನಾನೇ ಕರ್ಕೊಂಡು ಬಂದಿದ್ದೆ. ಆಮೇಲೆ ಅವ್ರು ಬಂದಿದ್ದರು. ಅವತ್ತು ಕರ್ಕೊಬರೋದಕ್ಕಾಗಿರಲಿಲ್ಲ. ಇವತ್ತಂತೂ ಪುನರ್ವಿಗೆ ಫುಲ್ ಸರ್ಪ್ರೈಸ್ ಆಗಿತ್ತು. ಮತ್ತು ನನ್ನ ಫ್ರೆಂಡ್ಸ್ ಇವರೆಲ್ಲ ಅತ್ತೆ ಅಂದ್ಕೊಂಡು ತೋರಿಸ್ತಾ ಇದ್ಲು. ಆಮೇಲೆ ಅವ್ರ ಮ್ಯಾಮ್ಗೆ ಬಾಯ್ ಮಾಡಿ ಸ್ಕೂಲಿಂದ ಹೊರಟ್ವಿ. ಹಾಗೆ ಇವತ್ತು ಅವ್ರ ಅತ್ತೆದು ಬರ್ಡೇನೂ ಸಹ ಇತ್ತು. ಮಾರ್ನಿಂಗೆ ಕಾಲ್ ಮಾಡಿ ವಿಶ್ ಮಾಡಿದ್ಲು. ಅತ್ತೆ ಇವತ್ತು ನಿಮ್ಮ ಬರ್ಡೇ ಅಲ್ವಾ, ಬನ್ನಿ ಸೆಲೆಬ್ರೇಷನ್ ಮಾಡೋಣ ಅಂದ್ಕೊಂಡು ಕರೆದಿದ್ಲು. ಅದನ್ನೇ ಕೇಳ್ತಾ ಇದ್ದಾಳೆ, ಇವತ್ತು ನಿಮ್ಮ ಬರ್ಡೇ ಅಲ್ವಾ, ಬಲೂನು ಡೆಕೋರೇಷನ್ ಎಲ್ಲ ಮಾಡಿ ನಿಮ್ಮ ಬರ್ಡೇನ ಸೆಲೆಬ್ರೇಟ್ ಮಾಡೋಣ ಅತ್ತೆ ಅಂತ ಕೇಳ್ತಾ ಇದ್ಲು. ಅವಳಿಗಂತೂ ಯಾರ್ದಾದ್ರೂ ಬರ್ಡೇ ಅಂದರೆ ಫುಲ್ ಎಕ್ಸೈಟ್ಮೆಂಟಲ್ಲಿ ಇರ್ತಾಳೆ. ಲಾಸ್ಟ್ ಲಾಗಲ್ಲೇ ನೋಡಿದ್ರಿ, ವೆಂಕಟೇಶಣ್ಣ ಅವ್ರದ್ದು ಇವ್ರದ್ದು ಆ್ಯನಿವರ್ಸರಿ ಸಹ ಇತ್ತು. ಆ್ಯನಿವರ್ಸರಿಯಾಗಿ ನೆಕ್ಸ್ಟ್ ಡೇನೇ ಇವ್ರದ್ದು ಬರ್ಡೇನೂ ಇದೆ. ಹಾಗೆ ಜ್ಯೋತಿ ಅಕ್ಕಂಗೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ಸರ್ಪ್ರೈಸ್. ಅವ್ರಿಗೆ ಮೋತಿಚೂರು ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ನಿಮ್ಗೆ ಯಾವ ಸ್ವೀಟ್ ಬೇಕೋ ಅದನ್ನ ತೊಗೊಳ್ಳಿ ಅಂದ್ಬಿಟ್ಟು ಕರ್ಕೊಂಡೋಗಿದ್ದೆ. ಪುನರ್ವಿ ಸ್ಕೂಲ್ ಮುಗಿಸ್ಕೊಂಡು ಡೈರೆಕ್ಟು ವೆಂಕಟೇಶಣ್ಣ ಅವ್ರ ಮನೆಗೆ ಬಂದ್ವಿ. ಇವತ್ತು ಮಧ್ಯಾಹ್ನ ಸ್ಪೆಷಲ್ಲು ಚಿಕನ್ ಬಿರಿಯಾನಿ ಹಾಗೂ ಗ್ರೀನ್ ಚಿಕನ್ ಮಾಡಿದರು. ಊಟ ಮಾಡಿದ್ರಾ? ಊಟ ಮಾಡಿದ್ರೆ ಕೊಡೋದಿಲ್ಲ ನಿಜ ಮಾಡ್ದ ನಿಜ. ವಾಲಿಬಾಲ್ ಏನಾಯ್ತು? ಕಣ್ಮುಚ್ಕೊಬಿಡಲ್ಲಿ, ಕಣ್ಬಿಡು. ಸರ್ಪ್ರೈಸ್ ಚೆನ್ನಾಗೈತಾ? ಕುಡು, ತುಂಬ ಚೆನ್ನಾಗೈತೆ ಅಲ್ವಾ? ನೋಡಿ ಏನಾಯ್ತು ಒಳಗಡೆ. ನಮ್ಮ ಪುನರ್ವಿಗಂತೂ ಈಗ ಏನಾದರೂ ಸಣ್ಣ ಪುಟ್ಟ ಸರ್ಪ್ರೈಸ್ ಕೊಡ್ತಾ ಇದ್ದರೆ ಫುಲ್ ಖುಷಿಯಾಗಿಬಿಡ್ತಾಳೆ. ಇವಳಂತೂ ಊಟ ಮಾಡಿದ್ರು ಸರ್ಪ್ರೈಸ್ ಕೇಳ್ತಾಳೆ, ಹೋಮ್ವರ್ಕ್ ಮಾಡಿದ್ರು ಸರ್ಪ್ರೈಸ್ ಕೇಳ್ತಾಳೆ. ಸರ್ಪ್ರೈಸ್ ತಗೊಳ್ಳೋದಂದರೆ ಸಿಕ್ಕಾಪಟ್ಟೆ ಇಷ್ಟ ಪುನರ್ವಿಗೆ. ಸುಮ್ಮನೆ ಹಾಗೆ ಹೊರಗಡೆ ಕೂತ್ಕೊಂಡಿದ್ದಾಗ ಪಕ್ಕದ ಮನೆಯಲ್ಲಿ ಪಾರಿವಾಳಗಳನ್ನ ಸಾಕೊಂಡಿದ್ರು. ಪಕ್ಷಿಗಳೇ ಅಷ್ಟೇ ಅಲ್ವಾ, ಸಾಯಂಕಾಲ ಆಗ್ತಿದ್ದಾಗೆ ತಮ್ಮ ಗೂಡುಗಳನ್ನ ಸೇರ್ಕೊಳ್ತಾ ಇರ್ತವೆ. ಹಾಗೆ ಈ ಪಾರಿವಾಳಗಳು ಸಹ ಒಂದೊಂದಾಗಿ ಬಂದು ಕೂತ್ಕೊಳ್ತಾ ಇದ್ದೋ. ಅದನ್ನು ನೋಡೋದೇ ಒಂದು ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿ ಆರ್ತಾ ಇದೆ ನೋಡಿ. ಇನ್ನು ವೆಂಕಟೇಶಣ್ಣ ಅವ್ರ ಮನೆಯಿಂದ ಚಾಮುಂಡಿ ಬೆಟ್ಟ ಅಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ನಮ್ಮ ಮನೆಯಲ್ಲಂತೂ ಫುಲ್ ಮರಗಳು ಜಾಸ್ತಿ, ಹಾಗಾಗಿ ಚಾಮುಂಡಿ ಬೆಟ್ಟ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ. ವೆಂಕಟೇಶಣ್ಣ ಅವ್ರ ಮನೆಗೆ ಹೋದಾಗಂತೂ ಹೊರಗಡೆನೇ ಕೂತ್ಬಿಡ್ತೀನಿ. ಇಲ್ಲಿಗೆ ಬಂದಾಗಲೆಲ್ಲ ನಾನು ಪುದೀನ, ಕರ್ಬೇವಿನ ಸೊಪ್ಪು, ದಾಸವಾಳ, ಲೋಕಸರ ಎಲ್ಲವನ್ನು ಹಾರ್ವೆಸ್ಟ್ ಮಾಡ್ಕೊಳ್ತೀನಿ. ಫ್ರೆಶ್ಶಾಗಿ ಸಿಗುತ್ತಲ್ಲ, ಸೊ ಹಾಗಾಗಿ ನನಗಂತೂ ಫ್ರೆಶ್ಶಾಗಿ ಸಿಗುವಂಥ ತರಕಾರಿ ಸೊಪ್ಪುಗಳೆಲ್ಲ ತುಂಬ ಇಷ್ಟ. ಇಲ್ಲಿಂದ ಸಿಟಿ ಕಡೆ ಹೊರಟ್ವಿ. ವೆಂಕಟೇಶಣ್ಣ ಮನೆಗೆ ಗ್ರೋಸರಿ ಐಟಮ್ ಎಲ್ಲ ಪರ್ಚೇಸ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಮಾಲಿಗೆ ಹೋಗಿದ್ವಿ. ಮನೆಗೆ ಬೇಕಾದಂಥ ಐಟಮ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ನೆಕ್ಸ್ಟ್ ಬಂದಿದ್ದೆ ಅರೋಮಾಗೆ. ಇವತ್ತು ನಮ್ಮ ಜ್ಯೋತಿ ಅಕ್ಕನ ಬರ್ಡೇ ಇತ್ತಲ್ಲ, ಸೊ ಹಾಗಾಗಿ ಸೆಲೆಬ್ರೇಟ್ ಮಾಡೋಣ ಅಂದ್ಬಿಟ್ಟು ಅರೋಮಾಗೆ ಬಂದ್ವಿ. ಜ್ಯೋತಿ ಅಕ್ಕ ಕೇಕ್ ಕಟ್ಟಿಂಗ್ ಎಲ್ಲ ಬೇಡ ಅಂತ ಇದ್ರು. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಇವ್ರ ಆ್ಯನಿವರ್ಸರಿ ಬರ್ಡೇನೇ ಬಂದುಬಿಡುತ್ತೆ. ಫಸ್ಟು ವೆಂಕಟೇಶಣ್ಣನ ಬರ್ಡೇ, ಆಮೇಲೆ ಇವ್ರ ಆ್ಯನಿವರ್ಸರಿ, ನೆಕ್ಸ್ಟು ಇವ್ರ ಬರ್ಡೇ. ಸೊ ಹಾಗಾಗಿ ಕೇಕ್ ಕಟ್ಟಿಂಗ್ ಎಲ್ಲ ಬೇಡ ಅಂತಿದ್ರು. ಅದನ್ನೇ ಡಿಸ್ಕಷನ್ ಮಾಡ್ತಾ ಇದ್ವಿ. ಆಮೇಲೆ ಸ್ಮಾಲ್ ಕೇಕ್ ಆದ್ರೂ ತೊಗೊಂಡು ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿದ್ವಿ. ಸರಿ ಅಂತ ಹೇಳಿದ್ಮೇಲೆ ಒಂದು ಸ್ಮಾಲ್ ಕೇಕ್ ತೊಗೊಂಡು ಬರ್ಡೇನ ಸಿಂಪಲಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೆಲೆಬ್ರೇಷನ್ ಎಲ್ಲ ಮುಗೀತು. ಅಲ್ಲೇ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಮನೆ ಕಡೆ ಹೊರಟ್ವಿ. ಅಷ್ಟರಲ್ಲಿ ಜ್ಯೋತಿ ಅಕ್ಕ ನನ್ನ ಬರ್ಡೇಗೆ ನನಗೋಸ್ಕರ ನಾನು ಸೆಲ್ಫ್ ಗಿಫ್ಟ್ ತೊಗೋಬೇಕು ಅಂತ ಹೇಳಿದ್ರು. ಹಾಗಾಗಿ ಗೋಲ್ಡ್ ಶಾಪಿಗೆ ಬಂದಿದ್ದೀವಿ. ಸೆಲ್ಫ್ ಲವ್ ಅನ್ನೋದು ನಮ್ಮ ಜೀವನದಲ್ಲಿ ತುಂಬಾ ಮುಖ್ಯ. ನಮಗೆ ಏನು ಬೇಕು, ಯಾವುದರಿಂದ ನಮಗೆ ಸಂತೋಷ ಸಿಗುತ್ತೆ ಅನ್ನೋದನ್ನು ಮೊದಲು ನಾವೇ ತಿಳ್ಕೊಬೇಕು. ಮತ್ತು ಏನು ಗೊತ್ತಾ ಫ್ರೆಂಡ್ಸ್, ಕೆಲವರು ಮಾಡೋ ತಪ್ಪೇನಂತ ಅಂದರೆ ನಮ್ಮ ಸಂತೋಷಕ್ಕಾಗಿ ಯಾವಾಗಲೂ ಬೇರೆಯವ್ರನ್ನ ಅವಲಂಬಿಸ್ಕೊಂಡಿರ್ತೀವಿ. ಯಾವಾಗಲೂ ಯಾರಾದರೂ ಏನಾದರೂ ಗಿಫ್ಟ್ ಕೊಡಿಸ್ತಾರೆ, ಯಾರಾದರೂ ನಮ್ಮನ್ನ ಖುಷಿ ಪಡಿಸ್ತಾರೆ ಅಂತ ಕಾಯ್ಕೊಂಡು ಕೂತಿರ್ತೀವಿ.
ಯಾರೂ ಸಹ ಹೀಗೆ ಮಾಡಬಾರ್ದು. ಸೆಲ್ಫ್ ಲವ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಮಗೆ ಮೊದಲು ಆದ್ಯತೆ ನಾವೇ ಕೊಡ್ಕೋಬೇಕು. ನಮ್ಮನ್ನು ನಾವು ಪ್ರೀತಿಸಿದಾಗ, ಗೌರವಿಸಿದಾಗ ಮತ್ತು ಕಾಳಜಿ ವಹಿಸಿದಾಗ ನಮ್ಮ ಜೀವನ ತುಂಬ ಸುಂದರವಾಗಿರುತ್ತೆ. ಸೊ ಹಾಗಾಗಿ ನಮ್ಮನ್ನು ನಾವು ಮೊದಲು ಪ್ರೀತಿಸೋಣ ಅಂತ ಹೇಳ್ತಾ, ಇನ್ನು ಜ್ಯೋತಿ ಅಕ್ಕ, ವೆಂಕಟೇಶಣ್ಣ ಅವರೆಲ್ಲ ಹೊರಡೋ ಟೈಮ್ ಬಂತು. ಪುನರ್ವಿ ಅಂತೂ ನೋಡಿದ್ರಲ್ಲ, ಯಶುನ ತಪ್ಕೊಂಡು ಹೋಗಬೇಡ ಅಂದ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ಲು. ಬಟ್ ಅವರು ಹೋಗಲೇಬೇಕು. ಅವಳು ಹೋಗ್ತೀನಿ ಅಂದ್ಕೊಂಡು ಜೊತೆಲೇ ನಿಂತ್ಬಿಟ್ಲು. ಇನ್ನು ಅವ್ರಿಗೂ ನೆಕ್ಸ್ಟ್ ಡೇಯಿಂದ ಸ್ಕೂಲ್ ಇದೆಯಲ್ಲ, ಹಾಗಾಗಿ ಕಳಿಸ್ಲಿಲ್ಲ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಬೇಗ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.